हुआ लश्कर का भरम देख रहे हैं और जिल्ले इलाही के करम देख रहे हैं। ताकत का नशा अक्ल पे हावी है तुम्हारी, तुम देख न पाओगे जो हम देख रहे हैं। एक दिन अपनी किसी मजदूर की तरह अपनी दिन भर की दिहाड़ी लेकर के बाजार जाइए और अपने बच्चों के लिए राशन खरीदिए, तब पता चलेगा कि महंगाई कम हो रही है या नहीं हो रही है। यवतमाल का वो दाभड़ी गांव जहां 20 मार्च 2014 को वो किसानों के साथ चाय पर चर्चा करने गए थे, उसी यवतमाल में पिछले 6 महीने में 132 किसानों ने आत्महत्या की है। मेरा बहुत भावुकता के साथ देश के प्रधानमंत्री से सवाल है कि इन उजड़ते हुए मकानों और बेघर होते हुए घरों को देख करके आपको नींद कैसे आती है, आप सो कैसे पाते हैं? ಬಜೆಟ್ ಬಗ್ಗೆ ರಾಹುಲ್ ಭಾಷಣ ಕೇಳಿದ್ದೇವೆ. ಮಹಾಭಾರತ ಚಕ್ರವ್ಯೂಹದ ಪ್ರಸ್ತಾಪದೊಂದಿಗೆ ಬಜೆಟ್ ವಿವರಿಸಿದ್ದ ಅವರು ಹೇಗೆ ಈ ಸರ್ಕಾರ ದೇಶದ ಜನರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿದೆ ಅಂತ ವಿವರಿಸಿದ್ರು. ಆ ಚಕ್ರವ್ಯೂಹವನ್ನ ಭೇದಿಸದೆ ಬಿಡೋದಿಲ್ಲ ಅಂತ ಹೇಳಿದ್ರು. ಈಗ ಅವರದ್ದೇ ಪಕ್ಷದ ರಾಜ್ಯಸಭಾ ಸಂಸದ ಕವಿ ಇಮ್ರಾನ್ ಪ್ರತಾಪ್ ಗಡಿ ಬಜೆಟ್ ಮೇಲಿನ ತಮ್ಮ ಭಾಷಣದ ಮೂಲಕ ಮೋದಿ ಸರ್ಕಾರಕ್ಕೆ ಸರಿಯಾದ ತಪರಾಕಿಯನ್ನೇ ಕೊಟ್ಟಿದ್ದಾರೆ. ಹೇಗೆ ಮೋದಿ ಸರ್ಕಾರದ ಹುಸಿ ವಾಗ್ದಾನಗಳನ್ನೇ ಎತ್ತೆತ್ತಿ ಅದರ ಮುಖಕ್ಕೆ ಹಿಡಿಯುತ್ತಾ ಇಮ್ರಾನ್ ಬಜೆಟ್ನ ಹುಳುಕುಗಳನ್ನ ಬಿಚ್ಚಿಟ್ರು. ಹೇಗೆ ಸುಳ್ಳು ಹೇಳ್ತಾನೆ ಜನರನ್ನ ಭ್ರಮೆಯಲ್ಲಿ ಕೆಡುವವರಿಗೆ ನಿದ್ದೆಯಾದ್ರೂ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ಮೂಲಕ ಮೋದಿ ಸರ್ಕಾರದ ಕಾಪಟ್ಯವನ್ನ ಟೀಕಿಸಿದ್ರು. 83 ನಿಮಿಷ 71 ಬಾರಿ ಮೇಜಿನ ಮೇಲೆ ಕುಟ್ಟಿದ ಸದ್ದು, 14,417 ಶಬ್ದಗಳ ಬಜೆಟ್ ಭಾಷಣ ಮತ್ತು ಅದರಲ್ಲಿ ತಮಗಾಗಿ ಶಮನ ಹುಡುಕುವ ಮಧ್ಯಮ ವರ್ಗದವರ ಹತಾಶ ಕಣ್ಣುಗಳು. ಹೀಗೆ ಹೇಳಿ ಸೋಮವಾರ ತಮ್ಮ ರಾಜ್ಯಸಭಾ ಭಾಷಣವನ್ನ ಶುರು ಮಾಡಿದ್ದು ಕಾಂಗ್ರೆಸ್ ಸಂಸದ ಖ್ಯಾತ ಕವಿ ಇಮ್ರಾನ್ ಪ್ರತಾಪ್ ಗಡಿ. 83 मिनट 71 बार थपथपाई गई मेज, 14,417 शब्दों का बजट भाषण और उस बजट में अपने लिए राहत तलाशती मिडिल क्लास की हैरत ज़दा आंखें। सभापति महोदय, मेरे हाथों में जो दस्तावेज है दरअसल ये देश के किसानों, गरीबों, मजदूरों की उम्मीदों का स्मारक है। ऐसा लग रहा है जैसे वित्त मंत्री महोदया ने बजट नहीं तैयार किया है बल्कि प्रधानमंत्री जी की मन की बात का संकलन तैयार किया है। टूटा हुआ लश्कर का भरम देख रहे हैं, टूटा हुआ लश्कर का भरम देख रहे हैं और जिल्ले इलाही के करम देख रहे हैं। ताकत का नशा अक्ल पे हावी है तुम्हारी, तुम देख न पाओगे जो हम देख रहे हैं. ಇಮ್ರಾನ್ ಭಾಷಣ ಶುರು ಮಾಡಿದ ರೀತಿ ನೋಡಿದ್ರೆ ಮುಂಬರುವ 12 ನಿಮಿಷಗಳಲ್ಲಿ ಏನಾಗ್ಲಿಕ್ಕಿದೆ ಅನ್ನೋದನ್ನ ಬಿಜೆಪಿಗರು ತಿಳಿದಿದ್ದಿರಬಹುದು. ಮಾಹಿತಿಗಳ ಯಾವುದೇ ಕೊರತೆ ಇಲ್ಲ. ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ರಿಸರ್ಚ್ ಮಾಡಿ ತಯಾರಿಸಲಾದ ಭಾಷಣ. ಅದೇ ಸಮಯ ಅದನ್ನ ಜನರ ಮುಂದಿಡುವ ಆಕರ್ಷಕ ರೀತಿ, ಮಾಹಿತಿ ಮತ್ತು ಮಂಡಿಸುವ ಶೈಲಿ ಅವೆರಡೂ ಒಂದಾದರೆ ಭಾಷಣ ಎಷ್ಟು ಪ್ರಭಾವಶಾಲಿ ಆಗಬಹುದು ಅನ್ನೋದಕ್ಕೆ ಇಮ್ರಾನ್ ಪ್ರತಾಪ್ ಗಡಿಯ ಸೋಮವಾರದ ಭಾಷಣ ಪುರಾವೆ. ಕೈಯಲ್ಲಿ ಬಜೆಟ್ ಪ್ರತಿ ಹಿಡಿದುಕೊಂಡ ಇಮ್ರಾನ್, ನನ್ನ ಕೈಲಿರೋ ಈ ಪುಸ್ತಕ ದೇಶದ ರೈತರ, ಬಡವರ, ಕಾರ್ಮಿಕರ ಸ್ಮಾರಕವಾಗಿದೆ ಅಂತ ಹೇಳಿದ್ರು. ವಿತ್ತ ಸಚಿವರನ್ನ ಮತ್ತು ಪ್ರಧಾನಿ ಮೋದಿ ಇಬ್ಬರನ್ನ ಒಟ್ಟೊಟ್ಟಿಗೆ ತರಾಟೆಗೆ ತೆಗೆದುಕೊಳ್ತಾ, ಇದು ವಿತ್ತ ಸಚಿವರು ತಯಾರಿಸಿದ ಬಜೆಟ್ ಆಗಿಲ್ಲ, ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ನ ಸಂಕಲನದ ಹಾಗಿದೆ ಅಂತ ಇಮ್ರಾನ್ ಹೇಳಿದ್ರು. ಶಕ್ತಿಯ ಅಮಲು ನಿಮ್ಮ ತಲೆಗೇರಿದೆ. ನಾವು ಯಾವುದನ್ನ ನೋಡ್ತಿದ್ದೀವೋ ಅದನ್ನ ನೋಡೋಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಕಾವ್ಯ ರೂಪದಲ್ಲಿ ಹೇಳಿ ಇಮ್ರಾನ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ ಟೊಮೆಟೊ ಬೆಲೆ 100 ರೂಪಾಯಿ ಆಗಿರುವಾಗ ಬೆಲೆ ಏರಿಕೆ ಕುರಿತು ಮಾತಾಡೋಕೆ ವಿತ್ತ ಸಚಿವರು ಕೇವಲ 10 ಶಬ್ದವನ್ನ ಬಳಸಿಕೊಂಡಿದ್ದಾರೆ ಅಂತ ಇಮ್ರಾನ್ ಸಂಸತ್ತಿನ ಗಮನಕ್ಕೆ ತಂದ್ರು. ಟೊಮ್ಯಾಟೊ, ಅಕ್ಕಿ, ಡೀಸೆಲ್, ಪೆಟ್ರೋಲ್, ಗೋಧಿ ಬೆಲೆ ಏರಿಕೆ ಕುರಿತು ವಿತ್ತ ಸಚಿವರು ಏನ್ ಹೇಳ್ತಾರೆ ಅಂತ ಇಮ್ರಾನ್ ಪ್ರಶ್ನೆ ಮಾಡಿದ್ರು. ಈರುಳ್ಳಿ ಬೆಲೆ ಏರಿಕೆ ಕುರಿತು ನಾನು ಈರುಳ್ಳಿ ತಿನ್ನಲ್ಲ ಅಂತ ಯಾವ ಕೆಟ್ಟ ಕಾಲದಲ್ಲಿ ಹೇಳಿದ್ದೆ ಅನ್ನೋದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಖಂಡಿತ ಯೋಚನೆ ಮಾಡ್ತಿರ್ಬೋದು. ಅವರ ಆ ಹೇಳಿಕೆ ಅವರನ್ನ ಬಿಡ್ತಾನೆ ಇಲ್ಲ. ದಿನಾಲು ಯಾರಾದ್ರೂ ಒಬ್ರು ಆ ಹೇಳಿಕೆಯನ್ನ ಗುರಿಯಾಗಿಸಿ ವಿತ್ತ ಸಚಿವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಈ ಬಾರಿ ಈರುಳ್ಳಿ ಹೇಳಿಕೆಯನ್ನ ಶಸ್ತ್ರವಾಗಿಸಿದ್ದು ಇಮ್ರಾನ್ ಪ್ರತಾಪ್ ಗಡಿ. ಸಾವನ್ ತಿಂಗಳಲ್ಲಿ ನಾವಿರೋದ್ರಿಂದ ಈರುಳ್ಳಿ ಮತ್ತು ಶುಂಠಿ ಬೆಲೆ ಕೇಳೋದು ಬಹುಶಃ ಪಾಪ ಆಗಬಹುದು. ವಿತ್ತ ಸಚಿವರಿಗೆ ತಾವು ಸೇವಿಸದಂತಹ ವಸ್ತುಗಳ ಬೆಲೆ ಏರಿಕೆ ದೊಡ್ಡ ವಿಚಾರವಲ್ಲ ಅಂತ ನಾನು ಕೇಳಿದ್ದೀನಿ. ಆದರೆ ಈ ಬಾರಿ ಬಜೆಟ್ ಪ್ರಸ್ತಾವನೆಗೆ ಮುನ್ನ ಅವರು ಮೊಸರು ಮತ್ತು ಸಕ್ಕರೆ ತಿಂದಿದ್ರು. ಆದ್ರಿಂದ ಅದರ ಬೆಲೆಯನ್ನ ಕೇಳಬಹುದು. ಮೊಸರು, ಹಾಲು, ಸಕ್ಕರೆ ಇವುಗಳ ಬೆಲೆ ಕಡಿಮೆ ಮಾಡೋದ್ರ ಕುರಿತಾಗಿ ನೀವು ಯೋಚನೆ ಮಾಡಿದ್ದೀರಾ? ಸಕ್ಕರೆ ಬೆಲೆ ಕಡಿಮೆ ಮಾಡುವ ಕುರಿತು ಬೇಗನೆ ಯೋಚನೆ ಮಾಡಿ. ಯಾಕಂದ್ರೆ ಆ ಕಾರಣದಿಂದ ಅಮೇಥಿಯಲ್ಲಿ ಮಂತ್ರಿಯೊಬ್ಬರು ಸೋಲನ್ನ ಅನುಭವಿಸಿದ್ದಾರೆ ಅಂತ ಹೇಳಿ ಸ್ಮೃತಿ ಇರಾನಿ ಸೋಲನ್ನ ಸೂಚಿಸಿ ವಾಗ್ಬಾಣ ಬಿಟ್ರು. सावन चल रहा है तो प्याज और लहसुन का दाम पूछना तो शायद पाप होगा. मैंने तो यह भी सुना है कि वित्त मंत्री जी जो चीज खुद नहीं खाती हैं
उसके दाम से उनका कोई लेना देना नहीं होता। लेकिन इस बार बजट पेश करने के लिए पार्लियामेंट आने से पहले वित्त मंत्री जी ने दही और चीनी खाई थी। अब तो उनसे यह पूछा जा ही सकता है कि उन्हें दही, दूध और चीनी का रेट तो इन दिनों पता ही होगा। क्या उसे सस्ता करवाएंगी या नहीं सस्ता करवाएंगी? अगर पता है तो कृपया सस्ता करवाइए, क्योंकि इसी चीनी ने अमेठी में एक मंत्री महोदया का राजनैतिक कैरियर कड़वा कर दिया। ತಮ್ಮ ಗಾಜಿನ ಮನೆಗಳಲ್ಲಿ ಕುಳಿತುಕೊಳ್ಳೋರು ಒಂದಿನ ಸಂಸತ್ತಿನ ಕ್ಯಾಂಟೀನ್ ಬಿಟ್ಟು ಹೊರಗೋಗಿ ಚಾ ಕುಡಿದ್ರೆ ಬೆಲೆ ಏರಿಕೆ ಎಷ್ಟಾಗಿದೆ ಅಂತ ಗೊತ್ತಾಗಬಹುದು. ಒಬ್ಬ ಕಾರ್ಮಿಕನ ಒಂದಿನದ ಸಂಬಳವನ್ನ ಹಿಡ್ಕೊಂಡು ತಮ್ಮನೆಗೆ ರೇಷನ್ ಖರೀದಿ ಮಾಡೋಕ್ ಹೋದ್ರೆ ಅವ್ರಿಗೆ ಗೊತ್ತಾಗಬಹುದು ಅಂತ ಇಮ್ರಾನ್ ವಾಗ್ದಾಳಿ ನಡೆಸಿದ್ರು. ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಹೆಸರಿಲ್ಲದೆ ದೇಣಿಗೆ ಪಡೆದುಕೊಂಡವರು ಇದೀಗ ಬಡ ಮಾರಾಟಗಾರರಲ್ಲಿ ಅವರ ಹೆಸರು ಕೇಳ್ತಿದ್ದಾರೆ. ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ತಂದುಕೊಟ್ಟವನಲ್ಲಿ, ರಕ್ತ ತಂದುಕೊಟ್ಟವರಲ್ಲಿ ನಿಮ್ಮ ಹೆಸರೇನು ಅಂತ ಕೇಳಿದ್ದೀರಾ? ಯಾರದ್ದು ಅಂತ ತಿಳಿಯದ ಅದೆಷ್ಟೋ ಶವಗಳ ಅಂತಿಮ ಸಂಸ್ಕಾರಕ್ಕೆ ತಯಾರಿ ನಡೆಸ್ತಿರೋರಲ್ಲಿ ನಿಮ್ ಧರ್ಮ ಯಾವುದು ಅಂತ ಕೇಳಿದ್ದೀರಾ ಅಂತ ಇಮ್ರಾನ್ ಪ್ರಶ್ನೆ ಮಾಡಿದ್ರು. ಜನತೆ 63 ಸೀಟುಗಳನ್ನ ಕಡಿಮೆ ಮಾಡಿದ್ದು. ಸರ್ಕಾರ ಅಮೃತ ಕಾಲದ ಕುರಿತು ಮಾತಾಡೋದನ್ನೇ ಮರೆತು ಬಿಟ್ಟಿದೆ. ನರೇಗಾವನ್ನು ಮರೆತು ಬಿಟ್ಟಿದೆ, ಮೌಲಾನಾ ಆಜಾದ್ ಫೆಲೋಶಿಪ್ ಅನ್ನು ಮರೆತು ಬಿಟ್ಟಿದೆ, ಮಣಿಪುರವನ್ನು ಮರೆತು ಬಿಟ್ಟಿದೆ, ಮಹಾರಾಷ್ಟ್ರವನ್ನು ಮರೆತು ಬಿಟ್ಟಿದೆ ಅಂತ ಇಮ್ರಾನ್ ಲೇವಡಿ ಮಾಡಿದ್ರು. सभापति महोदय, जनता ने 63 सीटें कम क्या कर दी? ये सरकार तो अमृतकाल का नाम लेना ही भूल गई। ये भूल गई है अमृतकाल को, ये भूल गई है मनरेगा को, ये भूल गई है मौलाना आजाद नेशनल फेलोशिप को, ये भूल गई है मणिपुर को, ये भूल गई है महाराष्ट्र को। मुझे गर्व है कि मैं राज्यसभा में महाराष्ट्र का प्रतिनिधित्व करता हूं। ಬಜೆಟ್ನಲ್ಲಿ ತಾನು ಪ್ರತಿನಿಧಿಸುವ ಮಹಾರಾಷ್ಟ್ರಕ್ಕೆ ಮಾಡಿರುವ ಅನ್ಯಾಯದ ಕುರಿತು ಮಾತನಾಡಿದ ಇಮ್ರಾನ್, ಮಹಾರಾಷ್ಟ್ರದ ಜನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ದಕ್ಕೆ ಪ್ರಧಾನಿ ಮೋದಿ ಸೇಡ್ ತೀರಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ 2014ರಲ್ಲಿ ಚಾಯ್ ಪೇ ಚರ್ಚಾ ನಡೆಸಿ ಅಚ್ಚೇ ದಿನ್ ಕನಸು ತೋರಿಸಿದ ಯವತ್ಮಾಲ್ ಗ್ರಾಮದ ರೈತರ ಕುರಿತು ಮಾತನಾಡಿದ ಇಮ್ರಾನ್, ಅದೇ ಯವತ್ಮಾಲ್ ಗ್ರಾಮದಲ್ಲಿ ಕಳೆದ 6 ತಿಂಗಳಲ್ಲಿ 132 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸಂಸತ್ತಿನ ಗಮನಕ್ಕೆ ತಂದ್ರು. ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಕುರಿತು ಹೇಳ್ತಾ, ಯಾರು ರೈತರ ಪರವಾಗೋಕೆ ಸಾಧ್ಯ ಇಲ್ವೋ ಅವರು ಭಾರತದ ಪರವಾಗಿರೋಕೆ ಸಾಧ್ಯವೇ ಇಲ್ಲ ಅಂತ ಇಮ್ರಾನ್ ವಾಗ್ದಾಳಿ ನಡೆಸಿದ್ರು. ನೀವು ಸ್ಮಾರ್ಟ್ ಸಿಟಿ ಅಂತ ಶುರು ಮಾಡಿದ ಯೋಜನೆಗಳಲ್ಲಿ ಈಗ ನೀರು ತುಂಬಿದಂತೆ ಸಿಟೀಸ್ ಆಫ್ ಗ್ರೋತ್ ಅಂತ ಮರುನಾಮಕರಣ ಮಾಡಿದ್ದೀರಿ ಅಂತ ಕೇಳಿದೆ. ಒಳ್ಳೆ ವಿಚಾರ. ಯಾಕಂದ್ರೆ ನಿಮ್ಮ ಹಲವು ಸರ್ಕಾರಗಳು ಕೇವಲ ಹೆಸರನ್ನ ಬದಲಿಸಿನೇ ಉಳಿದುಕೊಂಡಿವೆ ಅಂತ ಇಮ್ರಾನ್ ವ್ಯಂಗ್ಯವಾಡಿದ್ರು. 224 ಎಕರೆ ಭೂಮಿ ಹೊಂದಿರುವ ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿ ಕಿಶನ್ಗಂಜ್ ಕೇಂದ್ರಕ್ಕೆ ಸರ್ಕಾರ ಮಾಡ್ತಿರುವ ಅನ್ಯಾಯವನ್ನು ಅವರು ಪ್ರಶ್ನಿಸಿದ್ರು. ಯುಪಿಎ ಸರ್ಕಾರ ಮಂಜೂರು ಮಾಡಿದ 136 ಕೋಟಿ ರೂಪಾಯಿಯಲ್ಲಿ ಕೇವಲ 10 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಇಮ್ರಾನ್ ಸಂಸತ್ತಿನ ಗಮನಕ್ಕೆ ತಂದ್ರು. ಯಾವ ಬಿಹಾರದ ಕಾರಣದಿಂದ ನಿಮ್ಮ ಸರ್ಕಾರ ನಡೀತಿದೆಯೋ ಅದೇ ಬಿಹಾರದ ಸೀಮಾಂಚಲದ ಉಚ್ಚ ಶಿಕ್ಷಣ ಈ ಕೇಂದ್ರದ ಮೇಲೆ ಅವಲಂಬಿತವಾಗಿದೆ ಅಂತ ಇಮ್ರಾನ್ ನೆನಪಿಸಿದ್ರು. ಶಿಕ್ಷಣ ಮತ್ತು ಸ್ವಾಸ್ಥ್ಯದ ಮೂಲ ಸೌಕರ್ಯ ಹೆಚ್ಚಿಸಿ ಅಂತ ಇಮ್ರಾನ್ ಬೇಡಿಕೆ ಇಟ್ರು. ನೀವು ಒಂದ್ ಕಡೆ PM ಆವಾಸ್ ಯೋಜನೆ ಅಡಿಯಲ್ಲಿ 3 ಕೋಟಿ ಮನೆಗಳನ್ನ ನೀಡುವ ವಾಗ್ದಾನ ಮಾಡ್ತೀರಿ, ಆದರೆ ಅದೇ ಸಮಯ ಮತ್ತೊಂದು ಕಡೆ ಲಕ್ನೋವಿನ ಅಕ್ಬರ್ ನಗರದಲ್ಲಿ 1280 ಮನೆಗಳನ್ನ ನೆಲಸಮಗೊಳಿಸ್ತೀರಿ. एक तरफ तो इस बजट में PM आवास योजना के तहत 3 करोड़ अतिरिक्त मकान देने की घोषणा है, और दूसरी तरफ लखनऊ के अकबर नगर में 1280 वो मकान हैं जिन्हें रिवर फ्रंट बनाने के नाम पे बुलडोजर से जमींदोज कर दिया गया। सभापति महोदय, लोग चीखते रहे, बच्चे बिलखते रहे, वसुधैव कुटुंबकम का नारा लगाने वाली सरकार इंसानों के घरौंदे उजाड़ कर जश्न मना रही है। सभापति महोदय, मेरा बहुत भावुकता के साथ देश के प्रधानमंत्री से सवाल है कि इन उजड़ते हुए मकानों और बेघर होते हुए घरों को देख करके आपको नींद कैसे आती है, आप सो कैसे पाते हैं? मेरा सवाल है इस देश के प्रधानमंत्री से। ವಸುದೈವ ಕುಟುಂಬಕಂ ಕುರಿತಾಗಿ ಮಾತಾಡುವ ನಿಮಗೆ ಮಕ್ಕಳ ಅಳಲು, ಜನರ ಕಿರುಚಾಟ ಕೇಳೋದಿಲ್ವಾ? ಇಷ್ಟೆಲ್ಲ ಮಾಡಿ ಪ್ರಧಾನಿ ಮೋದಿಗೆ ರಾತ್ರಿ ನಿದ್ದೆ ಹೇಗ್ ಬರುತ್ತೆ ಅಂತ ಇಮ್ರಾನ್ ಪ್ರಶ್ನೆ ಮಾಡಿದ್ರು. ಈ ಬಜೆಟ್ ಕಟ್ ಅಂಡ್ ಕಾಪಿ ಪೇಸ್ಟ್ ಬಜೆಟ್ ಆಗಿದೆ. ಕಾಂಗ್ರೆಸ್ಸಿನ ನ್ಯಾಯ ಪತ್ರವನ್ನ ನಕಲು ಮಾಡುವ ಅಸಫಲ ಪ್ರಯತ್ನವೂ ಇದರಲ್ಲಿದೆ. ಆದ್ರೆ ನಕಲ್ ಕೆ ಲಿಯೇ ಭಿ ಅಕಲ್ ಚಾಹಿಯೆ, ನಕಲು ಮಾಡೋದಕ್ಕೂ ಬುದ್ಧಿವಂತಿಕೆ ಬೇಕು ಅಂತ ಇಮ್ರಾನ್ ನೆನಪಿಸಿದ್ರು. ಒಂದ್ ಕೈಯಲ್ಲಿ ನ್ಯಾಯ ಪತ್ರ ಇದ್ರೆ ಮತ್ತೊಂದು ಕೈಯಲ್ಲಿ ಬಜೆಟ್ ಅನ್ನ ತೋರಿಸ್ತಾ ಇದರಲ್ಲಿ ಅನ್ಯಾಯ ಪತ್ರವಿದೆ ಅಂತ ಇಮ್ರಾನ್ ಹೇಳಿದ್ರು. लेकिन कहावत है ना कि नकल के लिए भी अकल चाहिए। मेरे हाथ में एक तरफ न्याय पत्र है जो हमारा है, और दूसरी तरफ अन्याय पत्र है जो आपका है. ತಮ್ಮ ಭಾಷಣದ ಕೊನೆ ಭಾಗದಲ್ಲಿ ಆಕ್ರಮಣಕಾರಿ ಮಾತನಾಡಿದ ಇಮ್ರಾನ್, ಅವರೇ ತಂದ 2000 ರೂಪಾಯಿ ನೋಟನ್ನ 7 ವರ್ಷ ನಡೆಸೋಕೆ ಸಾಧ್ಯವಾಗದ ಸರ್ಕಾರ ನಮ್ಮಲ್ಲಿ 70 ವರ್ಷದ ರಿಪೋರ್ಟ್ ಕಾರ್ಡ್ ಕೇಳತ್ತೆ ಅಂತ ಟೀಕಿಸಿದ್ರು.
ಈ ಬಜೆಟ್ ಕುರ್ಚಿ ಬಚಾವೋ ಬಜೆಟ್ ಆಗಿದೆ ಮತ್ತು ಯುವಕರ, ರೈತರ, ಮಹಿಳೆಯರ, ಬಡವರ ಬೇಡಿಕೆಗಳನ್ನು ಪರಿಗಣಿಸಿಲ್ಲ ಅಂತ ಇಮ್ರಾನ್ ಹೇಳಿದ್ರು. ನೀವು ಪರಿಗಣಿಸದೇ ಇರಬಹುದು, ಆದರೆ ಇದಕ್ಕಿರುವ ಉತ್ತರ ನಿಮಗೆ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಚುನಾವಣೆಯಲ್ಲಿ ಸಿಗುತ್ತೆ ಅಂತ ಇಮ್ರಾನ್ ಎಚ್ಚರಿಕೆ ನೀಡಿದ್ರು. सभापति महोदय कि हमसे 70 साल का हिसाब मांगने वालों, जो सरकार अपना चलाया हुआ 2000 का नोट 7 साल नहीं चला सकी, वो हमसे 70 साल का हिसाब मांगती है. ನಾವು ಸೇವಕರು 18 ಗಂಟೆ ಕೆಲಸ ಮಾಡ್ತೀವಿ ಅಂತ ಹೇಳಿದವರು ಏನ್ ಮಾಡಿದ್ದಾರೆ ಅಂತ ಇಮ್ರಾನ್ ಪ್ರಶ್ನಿಸಿದ್ರು. ನಮ್ಮ ಕಡೆ ಒಂದು ಮಾತಿದೆ, ಮಗುವಿನ ಪ್ರಶಂಸೆ ಕೇವಲ ತಾಯಿ ಮಾಡೋದು ಅಂತ. ಈ ಬಜೆಟ್ ಕೂಡ ಹಾಗೆ. ಸರ್ಕಾರದವರೇ ಈ ಬಜೆಟ್ ಪ್ರಶಂಸೆ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ ಅಂತ ಇಮ್ರಾನ್ ತಮ್ಮ ಭಾಷಣವನ್ನ ಕೊನೆಗೊಳಿಸಿದ್ರು. आखिर में यह कहना चाहता हूं कि पिछले 7 दिन से इस बजट का बड़ा ढिंढोरा पीटा जा रहा है, इसे महान बताया जा रहा है, लेकिन कौन महान बता रहा है? सत्ता पक्ष के लोग, उन्हें तो बताना ही है, क्योंकि मैं अवध क्षेत्र से आता हूं, प्रतापगढ़ से, नीरज भाई भी अवध और पूर्वांचल से आते हैं. वहां एक कहावत है कि बिटिया की तारीफ किसने की? बिटिया की महतारी ने, यानी कि बेटी की प्रशंसा किसने की? मां ने. तो इस बजट की तारीफ सत्ता पक्ष करे तो करेगा ही, लेकिन विपक्ष के एक भी सांसद से आप पूछिए कि क्या उसके राज्य को कुछ मिला है, तो वो ये कहेगा कि नहीं, कुछ भी नहीं मिला है. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.